ನಾನಿವತ್ತು ಹೋಟೆಲ್ಗಳಲ್ಲೆಲ್ಲ ತರಕಾರಿ ಸಾಗನ್ನ ಯಾವ ರೀತಿ ಮಾಡ್ತಾರೋ ಅದೇ ಥರ ತರಕಾರಿ ಸಾಗನ್ನ ಮಾಡ್ತಾ ಇದ್ದೀನಿ. ಏನಂತ ಅದೇನೋ ದೊಡ್ಡ ಕೆಲಸನೇ ಅಲ್ಲ, ತುಂಬ ಸುಲಭ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಸೇಮ್ ಹೋಟೆಲ್ ಶೈಲಿನಲ್ಲೇ ಬರುತ್ತೆ ತರಕಾರಿ ಸಾಗು ಅಂತೂ. ನಮ್ಮ ಮನೆಯಲ್ಲಂತೂ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಈ ಸಾಗು ಜೊತೆಗೆ ತರಕಾರಿ ಸಾಗು ಜೊತೆಗೆ ಏನಿಲ್ಲ ಅಂತಂದರೆ ನೀವು ಚಪಾತಿ, ಪೂರಿ, ದೋಸೆ ಇದೆಲ್ಲ ಕೂಡ ತಿನ್ಬೋದು, ಪರೋಟ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಜಾರ್ನ ತಗೊಂಡು ಅದಕ್ಕೆ ಇವಾಗ ನಾನು ಒಂದು ಮಾಮೂಲಿ ಒಂದು ಬೌಲಷ್ಟು, ಒಂದು ಚಿಕ್ಕ ಬೌಲಷ್ಟು ಬರುತ್ತಲ್ಲ ಅಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಿಮೆ ಬೆಳ್ಳುಳ್ಳಿ, ಏನು ಜಾಸ್ತಿ ಏನು ಬೆಳ್ಳುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಶುಂಠಿ ಎರಡು ಕಡಿಮೆ, ಹಸಿಮೆಣಸಿನ್ಕಾಯಿ ಒಂದೇ ಒಂದು ಹಾಕೊಂಡಿದ್ದೀನಿ ನೋಡಿ. 2 ಕೊತ್ತಂಬರಿ, ಪುದೀನ ಎರಡೂ ಕೂಡ ಸ್ವಲ್ಪನೇ ಹಾಕೊಳ್ತಾ ಇರೋದು, ಏನಂತ ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ. ನಾನು ಮಾಡಿದ್ದಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತರಕಾರಿ ಸಾಗನ್ನ ಮಾಡ್ತಾರೆ, ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಗೋಡಂಬಿನ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟೇ ನಾನು ಕುಡಿಯೋ ನೀರಲ್ಲಿ ನೆನೆಸೋಕ್ಕೆ ಇಟ್ಕೊಂಡಿದ್ದೆ, ಅದು ನೀರು ಸಮೇತನೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆ, 2 ಸ್ಪೂನಷ್ಟು ಕಡಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಟ್ಟಿನೂ ಬರುತ್ತೆ, ಅಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆನೂ ಇಲ್ಲ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಕೊನೆಯವರೆಗೂ ವಿಡಿಯೋ ನೋಡಿ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇಷ್ಟು ಕೂಡ ಹಾಕೊಳ್ತಾ ಇದ್ದೀನಿ. ನಾನು ಮಾಡಿದ್ದು ಗ್ರೇವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರನ ನೋಡಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಮೇನ್ ಇದೆ ಟಿಪ್ಸು, ಇದೇ ಟೇಸ್ಟ್ ಕೊಡೋದು ಇದಕ್ಕೆ. ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನು ಜೀರಿಗೆ, 2 ಸಮ ಇವೇ ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ ನಾನು ಒಗ್ಗರಣೆಗೆ ಅದನ್ನು ರುಬ್ಕೊಂಬರ್ತೀನಿ. ಅದಕ್ಕೆ ಇವಾಗ ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆನ ಇಟ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಸಣ್ಣಕ್ಕೆ ಹಚ್ಬಿಟ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಈರುಳ್ಳಿನ ಹಾಕೊಂಡಿದ್ದೀನಿ. ಚಿಕ್ಕದೇ ಒಂದು ಸ್ವಲ್ಪ ಮೀಡಿಯಮ್ ಇಂದೆ 3 ರಿಂದ 4 ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬಂದಮೇಲೆ ಇದಕ್ಕೆ ಇವಾಗ ನಾನು ಚಿಕ್ಕದು 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ದಪ್ಪದಾದರೆ 1 ಹಾಕ್ಕೊಳ್ಳಿ, ಸಾಕಾಗ್ಬಿಡುತ್ತೆ. ಈ ತರಕಾರಿ ಸಾಗು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ ಮಕ್ಕಳಂತೂ ತರಕಾರಿ ತಿನ್ನೋದೇ ಇಲ್ಲ, ಈ ಥರ ಸಾಗು ಮಾಡಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ಟೊಮೊಟೊ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು. ನಾನೇನು ಮಾಮೂಲಿ ಅಚ್ಕಾರದ ಪುಡಿ ಏನು ಹಾಕ್ಕೊಂಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಲ್ಲ ಅಷ್ಟೇ ಸಾಕು ಖಾರ. ಇದಕ್ಕೆ ಇವಾಗ ಧನಿಯಾ ಪುಡಿನೂ ಕೂಡ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ. ಇದಕ್ಕೆ ಇವಾಗ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ, ಅಂದರೆ ಚೂರು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋವರೆಗೂ ಕೂಡ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇಷ್ಟೇ ಮಸಾಲ ನಾನು ಹಾಕೋದು. ಮತ್ತು ಅಲ್ಲಿ ರುಬ್ಕೊಂಬರ್ತೀನಲ್ಲ ಅದನ್ನ ಹಾಕ್ತೀನಿ. ಇವಾಗ ನೋಡಿ ತರಕಾರಿಗಳ್ನ ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಡಿ, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕ್ತಿದ್ದೀನಿ. ಆಲೂಗೆಡ್ಡೆ, ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್ ಏನು ನನಗೆ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಜೊತೆಗೆ ಅವರೆಕಾಳು ಸ್ವಲ್ಪ ಇತ್ತು, ಸ್ವಲ್ಪ ಬೀನ್ಸು, ಹುಳ್ಳಿಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಹೀಗೆ ಫುಲ್ಲು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಹಾಕಿದ್ದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ತರಕಾರಿ ಉಪ್ಪು ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಈ ಮಸಾಲನ ರುಬ್ಬಿದ್ನಲ್ಲ, ರುಬ್ಬಿರೋ ಮಸಾಲನ ಹಾಕ್ಕೊಂಡು ಈಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದೇ ಮೇನ್, ನುಣ್ಣಗೆ ರುಬ್ಕೊಬೇಕು ಈ ಮಸಾಲೆನ. ಅಂದರೆ ಇದಕ್ಕೆಲ್ಲ ಮತ್ತು ಗೋಡಂಬಿ ಜೊತೆಗೆ ಕಡಲೆ ಇದೆಲ್ಲ ಹಾಕ್ತಿರ್ತೀವಲ್ಲ, ಆದಷ್ಟು ಬೇಕಾದರೆ ಇನ್ನೂ ಸ್ವಲ್ಪ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದೇನಿಲ್ಲ. ಅದನ್ನು ಕೂಡ ಹಾಕ್ಕೊಳ್ಬೋದು ನೋಡಿ. ಈಗ ಸ್ವಲ್ಪ ಜಾರ್ಗೆಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ 1 ವಿಷಲ್ ಕೂಗಿಸ್ಕೊಂಡ್ರೂ ಸಾಕು. ಇದು ತರಕಾರಿ ಸಾಗು ಆಗಿರೋದ್ರಿಂದ ಏನು ಜಾಸ್ತಿ ಹೊತ್ತೇನು ಬೇಯಬೇಕು ಅಂತ ಏನಿಲ್ಲ. ನೋಡ್ತಾ ಇದ್ರಲ್ಲ, ತರಕಾರಿ ಸಾಗು ಅಂತೂ ತುಂಬ ಚೆನ್ನಾಗಿತ್ತು. ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಆದರೆ ನೀವೆಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಮಾಡಿರೋದು ಇದು ಕೂಡ ಒಂಥರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದು ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಕೊಳ್ತೀನಿ. ಗಟ್ಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿಗೆ ತೀರಾ ಇನ್ನೂ ಗಟ್ಟಿಗೆ ಬೇಕು ಅನ್ನೋರು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಗ್ರೇವಿ ಥರ ತಿನ್ನಂಗೆ ಬೇಕು ಅನ್ನೋರು ಹಾಕ್ಕೊಂಡು ನಾನು ಒಂದು ಹದ ಮಾಡಿಕೊಂಡು ನಾನಿವಾಗ
ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗಿಸ್ಕೊಂಡು ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿತ್ತು ಅಂದರೆ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ಈಗಲೇ ತಿನ್ನೋಣ ಅನ್ನಂಗೆ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಈ ಥರ ಸಾಗುನ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ರಲ್ಲ ತರಕಾರಿ ಸಾಗು, ನೀವು ಹೋಟೆಲ್ಗಳಿಗೆ ಹೋಗಿ ತಿನ್ನೋದನ್ನೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸಲ ಈ ಥರ ಟ್ರೈ ಮಾಡ್ಕೊಳ್ಳಿ. ಹಂಗೆ ಗಣಿಕಾ ಕಿಚನ್ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇರೋರು ಇನ್ನೂ ಫಾಲೋ ಮಾಡಿಲ್ಲ ಹಂಗೆ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಹೊಸಬ್ರು ನೋಡ್ತಾ ಇರೋರು ಅಂದರೆ ಕೊನೆವರೆಗೂ ವಿಡಿಯೋನೂ ನೋಡಿ, ಜೊತೆಗೆ ಹಂಗೆ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬಲ್ಲೂ ಆಗಿರ್ಬೋದು, ಫೇಸ್ಬುಕ್ಕಲ್ಲೂ ಆಗಿರ್ಬೋದು. ಫಾಲೋ ಮಾಡ್ದಿರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡಬೇಡಿ, ನೋಡಿಬಿಟ್ಟು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ನೋಡಿ ಹೀಗಾಗಿದೆ ಗ್ರೇವಿ ಅಂತೂ, ಅಂದರೆ ಸಾಗು, ತರಕಾರಿ ಸಾಗು ಸೂಪರಾಗಿರುತ್ತೆ. ಚಪಾತಿ, ಪರೋಟ, ದೋಸೆ, ಪೂರಿ ಜೊತೆಗೆಲ್ಲದಕ್ಕೂ ಸೂಪರಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ.